ಗುಡ್ ಮಾರ್ನಿಂಗ್. ಇವತ್ತು ಬೆಳಗ್ಗೆ ಶುಕ್ರವಾರ ಬೆಳಗ್ಗೆ ಬೇಗನೆ ಇದ್ದೆ. ಯೂಶ್ವಲಿ ನಾನು ತುಂಬಾ ಬೇಗ ಎದ್ದೇಳಬೇಕಾಗತ್ತೆ ಆಫೀಸ್ಗೆ ಹೋಗೋದ್ರಿಂದ. ಇವತ್ತು ಶುಕ್ರವಾರ ಮೊದಲು ಎದ್ದಿದ ತಕ್ಷಣ ಸ್ವಲ್ಪ ಉಗುರು ಬೆಚ್ಚಗಿರೋ ನೀರಿಗೆ ಅರಿಶಿನ ಹಾಕ್ಕೊಂಡು ಕುಡಿತೀನಿ, ಇಲ್ಲ ಬರೀ ಹಾಗೆ ಉಗುರು ಬೆಚ್ಚಗಿರೋ ನೀರನ್ನ ಕುಡಿತೀನಿ. ಅರಿಶಿನ ನೀರು ಕುಡಿಯೋದು ತುಂಬಾ ಒಳ್ಳೆಯದು. ಹಾಗೆ ಸ್ವಲ್ಪ ಉಗುರು ಬೆಚ್ಚಗಿರೋ ನೀರು ಕುಡಿಯೋದ್ರಿಂದ ನಮಗೆ ಮೈಂಡ್ ಕೂಡ ಫ್ರೆಶ್ ಆಗುತ್ತೆ. ಸೊ ಚಳಿ ಇರೋದ್ರಿಂದ ಸ್ವಲ್ಪ ನಮಗೆ ರಿಲೀಫ್ ಅನಿಸುತ್ತೆ, ಬೆಳಗ್ಗೆ ಆ್ಯಕ್ಟಿವ್ ಆಗ್ತೀವಿ ಅಂತ ನಾನು ಇದನ್ನು ಅಭ್ಯಾಸ ಮಾಡ್ಕೊಂಡಿದ್ದೀನಿ. ನಾನು ಯೂಶಲಿ ಎದ್ದಿದ ತಕ್ಷಣ ಫಸ್ಟು ಮನೆ ಕಸ ಎಲ್ಲ ಗುಡಿಸಿ ಆಚೆ ಎಲ್ಲ ಗುಡಿಸಿ ಮೊದಲು ಬಾಗಿಲಿಗೆ ನೀರು ಹಾಕಿ ಈ ಥರ ರಂಗೋಲಿ ಹಾಕಿ ಮೊದಲು ಪೂಜೆನ ಮುಗಿಸ್ಕೊಂಡು ಬಿಡ್ತೀನಿ. ಪೂಜೆ ಆಗಿದ ನಂತರನೇ ನಾನು ಬೇರೆ ಕೆಲಸನ ಮಾಡ್ಕೊಳ್ಳೋದಿರತ್ತೆ. ನನಗೆ ಅದು ಮುಂಚೆಯಿಂದನೂ ಅಭ್ಯಾಸ ಆಗಿಬಿಟ್ಟಿದೆ. ಇಷ್ಟೆಲ್ಲ ಕೆಲಸ ಆದಮೇಲೆ ನಾನು ಅಡುಗೆ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಇವತ್ತು ತಿಂಡಿಗೆ ಅಂತ ತುಂಬ ಸಿಂಪಲ್ಲಾಗಿ ಚಪಾತಿ ಹಾಗೆ ಹೀರೆಕಾಯಿ ಪಲ್ಯ ಮಾಡಿಕೊಂಡೆ. ನಮ್ಮನೆಯವರು ಇವತ್ತು ಫಸ್ಟ್ ಶಿಫ್ಟ್ ಇರೋದರಿಂದ ಕೆಲಸಕ್ಕೆ ಬೇಗ ಹೋಗಿದ್ರು. ಹಾಗೆ ಮತ್ತು ಅವರು ಮಧ್ಯಾಹ್ನ ಊಟಕ್ಕೆ ಬೇಡ, ಸ್ವಲ್ಪ ಆಚೆ ಕೆಲಸ ಇದೆ ಅಂತ ಹೇಳಿದರು. ಹಾಗಾಗಿ ನಾನು ಒಬ್ಳಿಗೆ ಬಾಕ್ಸಿಗೆ ಚಪಾತಿ ಹಾಗೆ ಪಲ್ಯನ ಪಟ ಅಂತ ಇಲ್ಲಿ ಮಾಡಿಕೊಂಡೆ. ಸೊ ಇಷ್ಟೆಲ್ಲ ಕೆಲಸ ಮುಗಿಸ್ಕೊಳ್ಳೋ ಅಷ್ಟೊತ್ತಿಗೆ 7:15 ಆಗೋಗಿತ್ತು. ನಾನು 8 ಗಂಟೆಗೆ ಮನೆ ಬಿಡಬೇಕಾಗತ್ತೆ. ನನಗೆ ಆಫೀಸ್ಗೆ 2 ಅವರ್ಸ್ ಜರ್ನಿ ಇರೋದ್ರಿಂದ ನಾನು ಸ್ವಲ್ಪ ಬೇಗನೆ ಬಿಡಬೇಕು. ಹಾಗಾಗಿ 7:30 ಒಳಗಡೆ ಆಲ್ಮೋಸ್ಟ್ ಎಲ್ಲ ಕೆಲಸನ ಮುಗಿಸ್ಕೊಂಡು ಬಿಡ್ತೀನಿ. ಈವನ್ ರಾತ್ರಿಗೆ ಸಾಂಬಾರು ಕೂಡ ಬೆಳಗ್ಗೆ ಮಾಡಿಟ್ಟು ಹೋಗ್ಬಿಡ್ತೀನಿ. ಯೂಶ್ವಲಿ ಸಾಯಂಕಾಲ ಬಂದು ಮಾಡಲಿಕ್ಕಾಗಲ್ಲ, ನನಗೆ ತುಂಬಾ ಲೇಟ್ ಆಗುತ್ತೆ ಅಂತ. ಆ್ಯಂಡ್ ಈ ಮಿನಿ ವ್ಲಾಗ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇದು ನನ್ನ ಫಸ್ಟ್ ಮಿನಿ ವ್ಲಾಗ್ ಆಗಿರುತ್ತೆ. ಇದಕ್ಕಿಂತ ಮುಂಚೆನೂ ಹಾಕಿದ್ದೀನಿ, ಬಟ್ ನಾನು ಈ ಥರ ನನ್ನ ರೊಟೀನ ಶೇರ್ ಮಾಡಿರೋದು ಇದೇ ಮೊದಲನೇ ಮಿನಿ ವ್ಲಾಗ್ ಆಗಿರುತ್ತೆ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅಡುಗೆ ಆದಮೇಲೆ ಮತ್ತೆ ಪಾತ್ರೆ ಅಂತೂ ಇದ್ದೇ ಇರತ್ತೆ, ತೊಳಿಲೇಬೇಕು. ಸೊ ನಾನು ಕೂಡ ಆಗಲೇ ತೊಳೆದಿಟ್ಟು ಹೋಗ್ಬಿಡ್ತೇನೆ. ತುಂಬಾ ಲೇಟ್ ಆಯಿತು ಅಂದರೆ ಎಷ್ಟೇ ಲೇಟಾಗಿದ್ದರೂ ತೊಳೆದು ಹೋದ್ರೇ ಸಮಾಧಾನ, ಕೆಲಸ ಮಾಡಲಿಕ್ಕೂ ಮನಸ್ಸು ಬರುತ್ತೆ. ಹಾಗಾಗಿ ತಿಂಡಿ ಎಲ್ಲ ಮುಗಿಸಿದ ನಂತರ ಪಾತ್ರೆ ಎಲ್ಲ ವಾಶ್ ಮಾಡಿಟ್ಟು ನನ್ನ ಕಿಚನ್ ಕ್ಲೀನಾಗಿರುತ್ತೆ. ಸೊ ಕ್ಲೀನಾಗಿದ್ದಷ್ಟು ನನಗೆ ಏನೋ ಒಂಥರ ಪೀಸ್ಫುಲ್ ಮೈಂಡ್ ಇರುತ್ತೆ. ಎಲ್ಲ ಹೆಣ್ಮಕ್ಳಿಗೂ ಹೀಗೆ ಅನಿಸುತ್ತೆ. ಆ್ಯಂಡ್ ಇಷ್ಟೆಲ್ಲ ಕೆಲಸ ಮುಗಿಸ್ಕೊಂಡು ನಾನು ಕೂಡ ಬಾಕ್ಸಿಗೆಲ್ಲ ಹಾಕ್ಕೊಂಡು ನಾನು ಕೂಡ ಇಲ್ಲಿ ರೆಡಿಯಾಗಿ ಆಫೀಸ್ಗೆ ಹೊರಟೆ. ನಮ್ಮ ಮನೆಯವರು ಇದ್ದರೆ ಅವರೇ ಬಿಡ್ತಾರೆ ನನಗೆ ಬಸ್ ಸ್ಟ್ಯಾಂಡ್ವರೆಗೂ. ಸೊ ಅವ್ರಿಗೆ ಆಲ್ರೆಡಿ ಕೆಲಸಕ್ಕೆ ಹೋಗಿರೋದ್ರಿಂದ ಸೊ ನಾನು ಒಬ್ಬಳೇ ಹೊರಟೆ. ಸೊ ಹೋಗ್ತಾ ದೇವ್ರ ದರ್ಶನ ಮಾಡಿಕೊಂಡು ಸೊ ಆಫೀಸಿಗೆ ಹೊರಟೆ. ರಂಗೋಲಿ ಇಷ್ಟ ಆದರೆ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.